ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಶ್ಲೀಲ ಕಮೆಂಟ್ ಮಾಡಿದ ದರ್ಶನ್ರ ಕೆಲ ಲಜ್ಜೆಗೆಟ್ಟ ಫ್ಯಾನ್ಸ್ ವಿರುದ್ಧ ಮೋಹಕ ತಾರೆ ರಣಚಂಡಿಯಾಗಿದ್ದಾರೆ. 43 ಇನ್ಸ್ಟಾ ಖಾತೆ ಮೇಲೆ ದೂರು ಕೊಟ್ಟಿರೋ ರಮ್ಯಾ ದಾಸನ ನಡೆಯ ಬಗ್ಗೆಯೂ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ತಟದ ಅಡವಿಗಿಳಿದಿದ್ದಾರೆ. ದೂರುದಾರನ ಜೊತೆ ಸ್ಥಳ ಮಹಜರು ಮಾಡಿ ಆತ ಹೇಳಿರುವಂತೆ 10ಕ್ಕೂ ಹೆಚ್ಚು ಸ್ಥಳಗಳ ಮಾರ್ಕಿಂಗ್ ಮಾಡಿದ್ದಾರೆ. ಇದೇ ವೇಳೆ ಅನಾಮಧೇಯನ ಬಗ್ಗೆ ಸಾಮ್ರಾಟರು ಸ್ಫೋಟಕ ವಿಚಾರವನ್ನು ಬಹಿರಂಗ ಮಾಡಿದ್ದಾರೆ. ಸೈನಿಕರು ಗಡಿಯಲ್ಲಿ ಶತ್ರುಗಳ ವಿರುದ್ಧ ಮಾತ್ರ ಅಲ್ಲ, ಒಳಗಿರೋ ಕ್ರಿಮಿಗಳ ವಿರುದ್ಧವೂ ಹೋರಾಡಬೇಕಿದೆ. ಹೇಸಿಗೆ ತಿನ್ನೋ ಭ್ರಷ್ಟರು ಕಾರ್ಗಿಲ್ ಯುದ್ಧದಲ್ಲಿ ಅಂಗವೈಕಲ್ಯರಾದ ಸೈನಿಕನನ್ನು ಬಿಟ್ಟಿಲ್ಲ. ಸರ್ಕಾರದ ಸವಲತ್ತಿಗೆ ಭಿಕಾರಿಗಳು ಲಂಚ ಕೇಳುತ್ತಿತ್ತು. ಮಾಜಿ ಸೈನಿಕ ಕುಟುಂಬದ ಜೊತೆಗೆ ಧರಣಿ ಕೂತಿದ್ದಾರೆ. ಇಂದು ಸಂಸತ್ನಲ್ಲಿ ಆಪರೇಷನ್ ಸಿಂಧೂರ ಕುರಿತ ಚರ್ಚೆ ಕಾವೇರಿತ್ತು. ಇತ್ತ ಕೈ ಹಿರಿಯ ನಾಯಕ ಪಿ ಚಿದಂಬರಂ ಪಹಲ್ಗಾಮ್ ದಾಳಿ ಮಾಡಿದ್ದು ಪಾಕಿಸ್ತಾನದವರಲ್ಲ, ಭಾರತದವರೇ ಅಂತ ಅನುಮಾನಿಸಿ ಕಿಡಿ ಹೊತ್ತಿಸಿದ್ದಾರೆ. ಇದಕ್ಕೆ ಬಿಜೆಪಿ ಕೆಂಗಣ್ಣು ಬೀರಿ ಕಾಂಗ್ರೆಸ್ ಯಾವಾಗಲೂ ವೈರಿಗಳ ರಕ್ಷಕ ಅಂತ ಜರಿದಿದೆ. ಸಿಂಧೂರ ಸಮರಕ್ಕೆ ಕಾನನ ಸೇರಿದ ಪಹಲ್ಗಾಮ್ ರಕ್ಕಸರು ಈ ಬಾರಿ ಪತರುಗುಟ್ಟಿದ್ದಾರೆ. ಆಪರೇಷನ್ ಮಹದೇವನ ಕೆಂಗಣ್ಣಿಗೆ ಶ್ರೀನಗರದಲ್ಲಿ ಅವಿತಿದ್ದ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೇರಿ 3 ಉಗ್ರರು ಪರಲೋಕಕ್ಕೆ ಪಾರಿಸಲಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.